ಆತ್ಮೀಯ ವೀಕ್ಷಕರೇ, ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಏನು ಮಾಹಿತಿ ಬರ್ತಾ ಇದೆ, ಸ್ಕ್ರೀನ್ ಮೇಲೆ ಇಲ್ಲಿ ಗಮನಿಸ್ತಿರ್ಬೋದು ನೀವು. ಟೋಟಲ್ ಆಗಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ 5267 ಹುದ್ದೆಗಳ ಒಂದು ಆರ್ಥಿಕ ಏನಿದೆ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಿರುವ ಹುದ್ದೆಗಳ ಮಾಹಿತಿ. ಇದರ ಜೊತೆಗೆ ಯಾವೆಲ್ಲ ಪೋಸ್ಟ್ಗಳಿಗೆ ಹೇಗೆ ಹುದ್ದೆಗಳನ್ನು ಡಿವೈಡ್ ಮಾಡಿರ್ತಾರೆ ಅಂತ ನೋಡ್ತಾ ಬಂದರೆ, PST ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 1 to 5th ಸ್ಟ್ಯಾಂಡರ್ಡ್ಗೆ ಟೋಟಲ್ ಪೋಸ್ಟ್ಗಳು 4424 ಪೋಸ್ಟ್ಗಳಿವೆ. GPST ಆರ್ 6 to 8th ಟೀಚರ್ಸ್ ರಿಕ್ರೂಟ್ಮೆಂಟಿಗೆ 78 ಪೋಸ್ಟ್ಗಳು. PET ಗ್ರೇಡ್ 2 380 ಪೋಸ್ಟ್, AM 121 ಪೋಸ್ಟ್, PET 216 ಪೋಸ್ಟ್, ಸ್ಪೆಷಲ್ ಟೀಚರ್ಸ್ 48 ಪೋಸ್ಟ್. ಟೋಟಲ್ ಆಗಿ 5267 ಪೋಸ್ಟ್ಗಳು HK ರೀಜನ್ನಲ್ಲಿ ಈ ಥರ ಡಿವೈಡ್ ಆಗಿರುತ್ತೆ. ಹಾಗಾಗಿ ಈಗ ನಾನ್ HKಗೆ ಕಾಲ್ ಆಗುತ್ತೋ ಅಥವಾ ಆಗೋಲ್ಲೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಇದು HK ರೀಜನ್ಗೆ 5267 ಪೋಸ್ಟ್ಗಳ ಡಿವಿಷನ್ ಆಗಿರುತ್ತೆ. ಈಗ ಟೋಟಲ್ ಆಗಿ 10,800 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡ್ತಾ ಇದ್ದರು. ಸೊ ಹಾಗಾಗಿ ರಿಮೈನಿಂಗ್ 5,000 ಪೋಸ್ಟ್ಗಳು ಐ ಥಿಂಕ್ ಮೋಸ್ಟ್ ಪ್ರೊಬಬ್ಲಿ ನಾನ್ HK ವಿಭಾಗಕ್ಕೂ ಕೂಡ ಜಾರಿಯಾಗಿರುತ್ತೆ. ಸೊ ನೋಡೋಣ ಅಧಿಸೂಚನೆಯಲ್ಲಿ ಎಷ್ಟು ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ. ನೀವು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಆಗಿರಿ. ಸೊ ಏನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ನಲ್ಲಿ ಕೇಳಿ ವೀಕ್ಷಕರೇ. ಅದರ ಜೊತೆಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಿರ್ಬೋದು, ಒಳ ಮೀಸಲಾತಿಗೆ ಹೇಗೆ ಇದೆ ಅನ್ನೋದ್ರ ಬಗ್ಗೆ, ನೇಮಕಾತಿಗೆ ಮುನ್ನ ಮೀಸಲು ಸರ್ಕಸ್ ಅನ್ನೋದ್ರ ಬಗ್ಗೆ. ಹಣಕಾಸು ಇಲಾಖೆ ಈಗ ಒಪ್ಪಿಗೆ ನೀಡಿದೆ 24,300 ಹುದ್ದೆಗಳಿಗೆ. ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅನುಮೋದನೆ 32,132. ಸೊ ಒಂದು ತಿಂಗಳಲ್ಲಿ ಹುದ್ದೆಗಳ ನೇಮಕಾತಿ ಚಾಲನೆ ಅಂತ ಇದೆ. ಆದಷ್ಟು ಬೇಗ ನೇಮಕಾತಿಯಾಗಲಿ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.